ಪರಿಷತ್ ಗೆಲುವು ಬೆನ್ನಲ್ಲೇ ದೇವರ ಮೊರೆ ಹೋದ ಸಿಎಂ. ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದ ಡಿಕೆ ಶಿವಕುಮಾರ್. ಕುಟುಂಬಸ್ಥರ ಜೊತೆ ತೆರಳಿ ವಿಶೇಷ ಪೂಜೆ ಪ್ರಾರ್ಥನೆ. ಸಿಎಂ ಆಗ್ತಾ ಇದ್ದಂತೆ ಮೊದಲ ಪರೀಕ್ಷೆಯಲ್ಲಿ ಡಿಕೆ ಡಿಸ್ಟಿಂಕ್ಷನ್. ಒಗ್ಗಟ್ಟಿನ ಮಂತ್ರ, ಸಿದ್ಧತಾ ಸೂತ್ರ, ಇದುವೇ ಶಿವಕುಮಾರ್ ಜಯದ ಮಂತ್ರ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಹೆಚ್ಚಿತು ಬಂಡೆ ಬಲ. ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ನನಗೆ ಇದೆ. ಇದರಿಂದ ನಾನು ವಿಚಲಿತನಾಗಿಲ್ಲ. ಯಾವಾಗ ಏನು ಕ್ರಮ ಕೈಗೊಳ್ಳಬೇಕೋ ಕೈಗೊಳ್ತೀನಿ ಎಂದ ಎಚ್.ಡಿ. ಕುಮಾರಸ್ವಾಮಿ. ಅಡ್ಡ ಮತದಾನ ಮಾಡಿದವರ ವಿರುದ್ಧ ಗಂಭೀರ ಕ್ರಮ ತೆಗೆದುಕೊಳ್ತೇವೆ. ಪಕ್ಷದೊಳಗಿನ ಮೀರ್ ಸಾಧಿಕರನ್ನ ಬಿಡೋದಿಲ್ಲ. ಕ್ರಾಸ್ ವೋಟರ್ಸ್ಗೆ ವಿಜೇಂದ್ರ ವಾರ್ನಿಂಗ್. ಪರಿಷತ್ ಕದನದಲ್ಲಿ ಸಿಎಂ ಡಿಕೆ ಶಿವಕುಮಾರ್ಗೆ ದಳಪತಿಗಳೇ ನೇರ ಟಾರ್ಗೆಟ್. ಒಕ್ಕಲಿಗ ಸಮುದಾಯದ ಮೇಲಿನ ಹಿಡಿತಕ್ಕಾಗಿ ತಂತ್ರ. ಜೆಡಿಎಸ್ ವೀಕ್ ಆದಷ್ಟು ತಾವು ಪ್ರಬಲವಾಗೋ ಲೆಕ್ಕಾಚಾರ. ಕ್ರಾಸ್ ವೋಟಿಂಗ್ ಮಾಡಿದ ಜಿಟಿಡಿ ಜೆಡಿಎಸ್ನಿಂದ ಔಟ್. ನಮ್ಮ ಪಕ್ಷದಲ್ಲಿ ಜಿಟಿ ದೇವೇಗೌಡ ಇರೋದಿಲ್ಲ. ನಮ್ಮ ತಂದೆಯವರು ಹೇಳಿದ್ರೂ ಕೂಡ ನಾನು ಕೇಳೋದಿಲ್ಲ ಎಂದ ಎಚ್ಡಿಕೆ. ಡಿಕೆ ಬಿಕೆ ಜೋಡಿಯ ಮೊದಲ ಚುನಾವಣೆಯಲ್ಲೇ ಜಯ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಹೆಚ್ಚಾದ ಆತ್ಮವಿಶ್ವಾಸ. ಭವಿಷ್ಯದ ಚುನಾವಣೆಗಳಿಗೂ ಹಸ್ತಪಾಳ್ಯದಲ್ಲಿ ತಯಾರಿ ಶುರು. ಮೈತ್ರಿಯಲ್ಲಿ ಮೂಡದ ಒಮ್ಮತ ಅಡ್ಡ ಮತದಾನಕ್ಕೆ ಕಾರಣನ? ಪರಿಷತ್ ಚುನಾವಣೆ ಬಳಿಕ ಮೂಡ್ತಾ ದೋಸ್ತಿಯಲ್ಲಿ ಒಡಕು. ನಿಮ್ಮ ಶಾಸಕರ ಕೈಯಲ್ಲಿ ಮೈತ್ರಿ ಪರಿಪಾಲನೆ ಮಾಡಿಸಲಿಲ್ಲ ಎಂದು ಎಚ್ಡಿಕೆ ಆಕ್ರೋಶ. ಚಾರ್ಜ್ ತೆಗೆದುಕೊಳ್ತಾ ಇದ್ದಂತೆ ಕೃಷ್ಣ ಭೈರೇಗೌಡ ಗುಂಡಿ ಆಪರೇಷನ್. ಬೆಂಗಳೂರು ಪಾಟ್ ಹೋಲ್ ಮುಚ್ಚಲು ಸಚಿವರಿಂದ 6 ತಿಂಗಳ ಡೆಡ್ಲೈನ್. ಅಧಿಕಾರಿಗಳಿಗೂ ಖಡಕ್ ವಾರ್ನಿಂಗ್. ಹಾಡಹಗಲೇ ಮೊಬೈಲ್ ಕಸಿದು ಕಳ್ಳರು ಪರಾರಿಗೆ ಯತ್ನ. ಎದುರು ಬರ್ತಾ ಇದ್ದ ಕಾರ್ಮಿಕನ ಸಮಯ ಪ್ರಜ್ಞೆಯಿಂದ ಖದೀಮರ ಪ್ಲಾನ್ ಫೇಲ್. ರಾಜಾತಿಥ್ಯ ಆರೋಪದ ಬೆನ್ನಲ್ಲೇ ಪವಿತ್ರ ಗೌಡ ಬ್ಯಾರಕ್ ಮೇಲೆ ದಾಳಿ. ಜೈಲಿನ ಸೂಪರಿಂಟೆಂಡೆಂಟ್ ರಿಂದ ಪರಿಶೀಲನೆ. ದಾಳಿ ವೇಳೆ ಪತ್ತೆಯಾಗದ ಮೇಕಪ್ ಕಿಟ್, ಮೊಬೈಲ್. 3 ತಿಂಗಳ ಸಿಸಿಟಿವಿ ಪರಿಶೀಲನೆಗೂ ಸೂಚನೆ. ಪ್ರತ್ಯಕ್ಷವಾಗಿ ಕಂಡಿದ್ದನ್ನ ಹೇಳಿದ್ದೇನೆ, ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡ ವಿವಿಐಪಿ. ನ್ಯೂಸ್ ಫಸ್ಟ್ ಮುಂದೆ ಯಾವುದೇ ತನಿಖೆಗೆ ಸಿದ್ಧ ಎಂದ ಸಂಧ್ಯಾ. ಚಿಕ್ಕಮಗಳೂರಲ್ಲಿ ಲಾಂಗ್ ಹಿಡಿದು ಶಾಸಕಿ ನಯನಾ ಮೋಟಮ್ಮ ಆಪ್ತನ ರೌಡಿಸಂ. ಪ್ರಶ್ನೆ ಮಾಡಿದ್ದಕ್ಕೆ ಗ್ರಾಮದ ದಯಾನಂದ್ಗೆ ಲಾಂಗ್ ತೋರಿಸಿದ ತೇಜಸ್. ಕಾರಲ್ಲಿದ್ದ ಲಾಂಗ್ ತೆಗೆದು ಬೆದರಿಕೆ ಹಾಕಿದ ವಿಡಿಯೋ ವೈರಲ್. ಬಿಎಂಟಿಸಿ ಬಸ್ ಡಿಕ್ಕಿಯಾಗಿ ಪಾದಾಚಾರಿ ಬಲಿ. ಬೆಂಗಳೂರಿನ ಉಳ್ಳಾಳ ಮುಖ್ಯ ರಸ್ತೆಯಲ್ಲಿ ಅಪಘಾತ. ಮಂಡ್ಯ ಮೂಲದ 57 ವರ್ಷದ ರಾಜು ಸಾವು. ಮಂಡ್ಯ ವಿವಿಯಲ್ಲಿ ಕೋಟಿ ಕೋಟಿ ಲೂಟಿ. ಪುಸ್ತಕ ಖರೀದಿಯಲ್ಲೂ ಭಾರಿ ಅಕ್ರಮ. ರಾಜ್ಯಪಾಲರಿಗೆ ಪತ್ರ ಬರೆದು 6 ತಿಂಗಳಾದರೂ ಕುಲಪತಿ ವಿರುದ್ಧ ಇಲ್ಲ ಕ್ರಮ. ಥಾವರ್ ಚಂದ್ ಗೆಹ್ಲೋಟ್ ವಿರುದ್ಧ ಮತ್ತೆ ಸಿಡಿದ ಮರಿತಿಬ್ಬೇಗೌಡ. ಧಾರವಾಡದಲ್ಲಿ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಲೋಕ ದಾಳಿ. ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ. ಮನೆಯಲ್ಲಿ ಅಧಿಕಾರಿಗಳಿಂದ ಮಹತ್ವದ ದಾಖಲೆ ಪರಿಶೀಲನೆ. ವಿರಾಜಪೇಟೆ ಪುರಸಭೆಯಿಂದ ಫಿಫಾ ಪ್ಲೇಯರ್ಸ್ಗಳ ಫ್ಲೆಕ್ಸ್ ತೆರವು. ಪುರಸಭೆಯ ಮುಖ್ಯಾಧಿಕಾರಿ ನಾಚಪ್ಪ ವಿರುದ್ಧ ಫುಟ್ಬಾಲ್ ಪ್ರೇಮಿಗಳ ಆಕ್ರೋಶ. ವಿಡಿಯೋ ಮಾಡಿದ್ದ ಸೋಮಣ್ಣ ವಿರುದ್ಧವೇ ದೂರು. ಟ್ರಾಫಿಕ್ ಫೈನ್ ಕಟ್ಟಲು ಮತ್ತೆ ಬಂತು ಸುವರ್ಣಾವಕಾಶ. ಜೂನ್ 21ರಿಂದ ಜುಲೈ 10ರವರೆಗೆ 50% ಫೈನ್ ಕಟ್ಟಲು ಟೈಮ್. ವಿಶೇಷ ಕೌಂಟರ್ ಹಾಗೂ ವಿವಿಧ ಆಪ್ ಮೂಲಕ ಫೈನ್ ಕಟ್ಟಲು ವ್ಯವಸ್ಥೆ.
ಕೇಂದ್ರ ಸರ್ಕಾರದ ಟೆಲಿಗ್ರಾಮ್ ನಿರ್ಬಂಧ ನಿರ್ಧಾರ ಎತ್ತಿ ಹಿಡಿದ ಹೈಕೋರ್ಟ್. ನಿರ್ಬಂಧಕ್ಕೆ ಅಗತ್ಯ ಕಾರಣಗಳಿವೆ ಎಂದ ಏಕಸದಸ್ಯ ಪೀಠ. ಟೆಲಿಗ್ರಾಮ್ ಸಂಸ್ಥೆ ಸಲ್ಲಿಸಿದ್ದ ಅರ್ಜಿ ವಜಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.